ಜೈ ಕ್ರಿಸ್ತ್. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಬೂದಿ ಬುಧವಾರ ಅಥವಾ ವಿಭೂತಿ ಬುಧವಾರ. ಈ ದಿನದಂದು ನಾವು ತಪಸ್ಸು ಕಾಲವನ್ನು ಆರಂಭಿಸುತ್ತೇವೆ. ಗುರುಗಳು ದೇವಾಲಯದಲ್ಲಿ ಪೂಜೆ ವೇಳೆ ಪವಿತ್ರೀಕರಿಸಿದ ವಿಭೂತಿಯನ್ನು ನಮ್ಮ ಹಣೆಯ ಮೇಲೆ ಅಥವಾ ತಲೆಯ ಮೇಲೆ ಹಚ್ಚಿಕೊಂಡು, ಮನುಷ್ಯನೇ ಜ್ಞಾಪಿಸಿಕೋ, ನೀನು ಮಣ್ಣಾಗಿರುವೆ, ಮಣ್ಣಾಗಿ ಹೋಗುವೆ ಎಂದು ಎಚ್ಚರಿಕೆ ನೀಡುವ ವಾಕ್ಯಗಳನ್ನು ಹೇಳುತ್ತಾರೆ. ನಮ್ಮ ಜೀವನದಲ್ಲಿ, ವಿಶ್ವಾಸ ಜೀವನದಲ್ಲಿ ಎಲ್ಲಿಗೆ ಹೋಗುತ್ತೇವೆ ಎಂಬುದನ್ನು ನಮ್ಮನ್ನೇ ನಾವು ಪ್ರಶ್ನಿಸಲು ಈ ವಾಕ್ಯಗಳು ಒಂದು ಎಚ್ಚರಿಕೆಯ ಮಾತನ್ನು ನೀಡುವಂತಿವೆ. ನಾವು ನಮ್ಮ ಕ್ರೈಸ್ತ ಜೀವನದಲ್ಲಿ ಪ್ರಭು ಕ್ರಿಸ್ತರ ಅನುಯಾಯಿಗಳು, ಅವರನ್ನೇ ಪ್ರೀತಿಸಿ ಅವರನ್ನೇ ಹಿಂಬಾಲಿಸಲು ನಾವು ಪ್ರಯತ್ನಿಸ್ತೇವೆ. ಆದರೂ ಕೂಡ ಕೆಲವೊಂದು ಬಾರಿ ಸೈತಾನನ ಪ್ರಲೋಭನೆಗಳಿಗೆ ನಾವು ಬಲಿಯಾಗಿ ಕೆಲವೊಂದು ಸಲ ಎಡವಿ ಬೀಳುತ್ತೇವೆ, ಪಾಪಗೈಯುತ್ತೇವೆ. ಮಾತ್ರವಲ್ಲ, ಪದೇ ಪದೇ ಪಾಪ ಮಾಡುತ್ತಿರುವಾಗ ದೇವರಿಂದ ದೂರ ಸರಿಯುತ್ತೇವೆ. ಇಂಥ ಈ ಸನ್ನಿವೇಶದಲ್ಲಿ ಇರುವ ನಮಗೆಲ್ಲರಿಗೂ ಈ ತಪಸ್ಸು ಕಾಲ ದೇವರು ನಮಗೆ ಕೊಡುವ ಒಂದು ವರದಾನವಾಗಿದೆ. ಇಗೋ, ಸುಪ್ರಸನ್ನತೆಯ ಕಾಲವಿದು, ಉದ್ಧಾರದ ಸುದಿನವಿದು ಎನ್ನುತ್ತಿದೆ ದೇವರ ವಾಕ್ಯ. ಆದುದರಿಂದ ಈ ಒಂದು ದೇವರ ಕೃಪೆಯ ಸಮಯದಲ್ಲಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರಿಂದ ಕ್ಷಮೆ ಯಾಚಿಸುವಾಗ ಅವರು ನಮ್ಮನ್ನು ಕ್ಷಮಿಸಲಿ, ಪರಿಶುದ್ಧ ಜೀವನಕ್ಕೆ ಈ ತಪಸ್ಸು ಕಾಲ ನಾಂದಿಯಾಗಲಿ ಎಂದು ನಾನು ನಿಮಗೆಲ್ಲರಿಗೂ ಹಾರೈಸುತ್ತೇನೆ. ಎರಡನೇದಾಗಿ ಆತ್ಮೀಯರೇ, ಇಂದು ಮಾರ್ಚ್ 5 ತಾರೀಕು, ಏಪ್ರಿಲ್ 20 ತಾರೀಕಿನಂದು ನಾವು ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು ಆಚರಿಸ್ತೇವೆ. ಅಂದರೆ 40 ದಿನಗಳ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮಗಳಿಂದ ಕೂಡಿದ ಸತತವಾದ ಪ್ರಯತ್ನದೊಂದಿಗೆ ನಮ್ಮನ್ನೇ ನಾವು ಜಯಿಸಿ ಪ್ರಭು ಕ್ರಿಸ್ತರಲ್ಲಿ ಅವರ ಪುನರುತ್ಥಾನದ ಹಬ್ಬವನ್ನು ಸಹಯಾತ್ರಿಕರಾಗಿ ನಾವು ಸಂಭ್ರಮಿಸೋಣ. ಈ ತಪಸ್ಸು ಕಾಲದಲ್ಲಿ ಸಹಯಾತ್ರಿಕರಾಗಿ ನಾವು ವಿಶ್ವಾಸದಲ್ಲಿ ಮುನ್ನಡೆದು ಕ್ರಿಸ್ತರ ಪುನರುತ್ಥಾನದ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಒಂದು ಸಿದ್ಧತೆ ಆಗಿದೆ. ಆದ್ದರಿಂದ ವಿಶ್ವದ ಎಲ್ಲ ಭಕ್ತರೊಂದಿಗೆ ನಮ್ಮ ಸಹಯಾತ್ರೆಯನ್ನು ಬೆಳೆಸಿಕೊಳ್ಳೋಣ. ಈ ತಪಸ್ಸು ಕಾಲವನ್ನು ನಾವು ಅರ್ಥಭರಿತವಾಗಿ ಭಕ್ತಿಯಿಂದ ನಾವು ಆಚರಿಸುವವರಾಗೋಣ. ಆತ್ಮೀಯರೇ, ಪ್ರಭು ಯೇಸು ಕ್ರಿಸ್ತರು ಈ ತಪಸ್ಸು ಕಾಲದ ಆಚರಣೆಗೆ 3 ಸಾಧನಗಳನ್ನು ನಮ್ಮ ಕೈಯಲ್ಲಿ ಇಡುತ್ತಾರೆ. ಮೊದಲನೇದಾಗಿ ಪ್ರಾರ್ಥನೆ. ಪ್ರಾರ್ಥನೆ ಎಂದರೆ ಪ್ರಭು ಯೇಸು ನಮಗೆ ಹೇಳ್ತಾರೆ, ಅನ್ಯ ಜನರಂತೆ ನಿರರ್ಥಕವಾದ ಶಬ್ದಗಳನ್ನು ಪಿಸುಗುಟ್ಟುತ್ತಾ ಪ್ರಾರ್ಥನೆ ಮಾಡಬೇಡಿ. ಎಲ್ಲರೂ ನಮ್ಮನ್ನು ನೋಡಬೇಕು, ನಮ್ಮನ್ನು ಹೊಗಳಬೇಕೆಂಬ ಉದ್ದೇಶ ನಮ್ಮ ಮನದಲ್ಲಿ ಇರಬಹುದು. ಆದರೆ ನೀವು ಪ್ರಾರ್ಥನೆ ಮಾಡುವುದಾದರೆ ನೇರವಾಗಿ ನಿಮ್ಮ ಕೋಣೆಯೊಳಗೆ ಹೋಗಿರಿ, ಬಾಗಿಲು ಮುಚ್ಚಿರಿ. ಅಲ್ಲಿ ದೇವರೊಂದಿಗೆ ಅವರು ನಿಮ್ಮ ತಂದೆ ಆಗಿದ್ದಾರೆ ಎಂಬ ಭಾವನೆಯಿಂದ, ನಿಮ್ಮ ಹೃದಯದಿಂದ ಬರುವ ಭಾವನೆಗಳನ್ನೆಲ್ಲ, ನಿಮ್ಮ ಉದ್ದೇಶಗಳನ್ನೆಲ್ಲ ವ್ಯಕ್ತಪಡಿಸಿರಿ. ಪ್ರಾರ್ಥನೆ ಆತ್ಮೀಯರೇ ಒಂದು ಸಂಬಂಧ, ನಮ್ಮ ಮತ್ತು ದೇವರ ನಡುವೆ ಇರುವ ಸಂಬಂಧ. ಈ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳುವುದಾದರೆ ಬರೀ ನಾವು ಬಾಯಿಪಾಠ, ಕಂಠಪಾಠ ಮಾಡಿದ ಪ್ರಾರ್ಥನೆಗಳನ್ನು ಹೇಳಿದರೆ ಸಾಲದು. ನಮ್ಮ ಜೊತೆ ದೇವರಿಗೆ ಪ್ರೀತಿ ಇದೆ. ಆ ದೇವರಿಗೆ ನಾವು ಪ್ರೀತಿಯನ್ನು ಮರುಸಲ್ಲಿಸುವುದು ನಮ್ಮ ಸಂಭಾಷಣೆ ಮುಖಾಂತರ, ಅದು ನಿಮ್ಮ ಹೃದಯದಿಂದ ಬರುವ ಪ್ರಾರ್ಥನೆ ಮುಖಾಂತರ. ಆದ್ದರಿಂದ ನೀವು ಏಕಾಂತವಾಗಿ ದೇವಾಲಯದೊಳಗೆ ಸಮಯ ಸಿಕ್ಕಿದಾಗ ಕುಳಿತು ನಿಮಗೆ ಏನು ಮನಸ್ಸಿಗೆ ಬರ್ತದೆ ಅದನ್ನು ನೀವು ದೇವರಲ್ಲಿ ಹೇಳಿಕೊಳ್ಳಿರಿ. ಮನೆಯಲ್ಲಿ ನಿಮಗೆ ಅವಕಾಶ ಇದ್ದರೆ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿ ಬೈಬಲ್ ತೆಗೆದುಕೊಂಡು ವೈಯಕ್ತಿಕವಾದ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿರಿ ಎಂದು ಪ್ರಭು ನಮಗೆ ಕರೆ ಕೊಡುತ್ತಾರೆ. ಎರಡನೇದಾಗಿ ನಾವು ದಾನ ಧರ್ಮ ಮಾಡುವುದು. ದಾನ ಧರ್ಮ ನಾವು ಯಾವಾಗ ಮಾಡ್ತೇವೆ? ನಮ್ಮ ಹೆಸರು ಗಳಿಸಲು ಅಲ್ಲ. ತುಂಬ ಸಲ ನಾವು ಈ ರೀತಿಯಾಗಿ ಮಾಡ್ತೇವೆ. ಆದರೆ ಪ್ರಭು ಯೇಸು ನಮಗೆ ಎಚ್ಚರಿಕೆ ಕೊಡ್ತಾರೆ, ನಿಮ್ಮ ಬಲಗೈ ಏನು ಮಾಡುತ್ತದೆ ಅದು ಎಡಗೈಗೆ ತಿಳಿಯದೇ ಇರಲಿ ಅಂತ ಹೇಳುತ್ತಾರೆ. ಅಂದರೆ ನಾವು ಪ್ರತಿಯೊಂದು ದಾನ ಧರ್ಮವನ್ನು ಗುಟ್ಟಾಗಿ ಮಾಡಬೇಕು. ಯಾರಿಗಾದರೂ ಕಷ್ಟವಿದ್ದರೆ, ಯಾರಾದರೂ ನೋವಿನಲ್ಲಿದ್ದರೆ ಅವರಿಗೆ ಭೇಟಿ ಕೊಡುವುದು, ಅವರಿಗೆ ಗುಟ್ಟಾಗಿ ಸಹಾಯ ಮಾಡುವುದು, ಇದು ನಮಗೆ ಪುಣ್ಯ ತರುತ್ತೆ ಅಂತ ಪ್ರಭು ನಮಗೆ ಹೇಳುತ್ತಾರೆ. ಮಾತ್ರವಲ್ಲ, ಬೇರೆಯವರ ಕಷ್ಟಗಳನ್ನು ನಾವು ಅರಿತುಕೊಳ್ಳುತ್ತೇವೆ, ಬೇರೆಯವರ ಕಷ್ಟದಲ್ಲಿ ನಾವು ಭಾಗಿಯಾಗುತ್ತೇವೆ. ಆತ್ಮೀಯರೇ, ನಾವು ಯಾವಾಗ ಬೇರೆಯವರ ಕಷ್ಟದಲ್ಲಿ ಭಾಗಿಯಾಗುತ್ತೇವೆ
ಆವಾಗ ನಮಗೆ ಮತ್ತು ಬೇರೆಯವರ ಜೊತೆ, ವಿಶೇಷವಾಗಿ ಕಷ್ಟದಲ್ಲಿ ಇರುವವರ ಜೊತೆ ನಮ್ಮ ಸಂಬಂಧ, ನಮ್ಮ ಕಾಳಜಿ ಬೆಳೆಯುತ್ತಾ ಇರುತ್ತದೆ. ಇದನ್ನು ಪ್ರಭು ನಮ್ಮಲ್ಲಿ ಈ ಕಾಲದಲ್ಲಿ ವಿಶೇಷವಾಗಿ ಬಯಸುತ್ತಾರೆ. ಮೂರನೇದಾಗಿ ಉಪವಾಸ ಮತ್ತು ಅಂಗನಿಗ್ರಹ. ಉಪವಾಸ ಏನೆಂದರೆ ನಮಗೆ ಗೊತ್ತಿದೆ, ನಮ್ಮ ಈ ಸಮುದಾಯದಲ್ಲಿ, ಈ ವಠಾರದಲ್ಲಿ 9 ಊಟ ಅಂತ, 9 ಉಪವಾಸ ಅಂತ ಹೇಳ್ತಿದ್ರು. ಅಂದರೆ ಒಂದೇ ಊಟ ಒಂದು ದಿನಕ್ಕೆ. ಸಾಧ್ಯವಾದರೆ ಇಂಥ ಒಂದು ಸಂಪ್ರದಾಯವನ್ನು ಬೆಳೆಸಿಕೊಳ್ಳಿರಿ. ಇಲ್ಲದಿದ್ದರೆ ಒಂದು ಊಟ, ಅಥವಾ ನಿಮಗೆ ಯಾವುದು ದೋಷಪೂರ್ಣವಾಗಿದೆ, ಯಾವ ಕೇಡುಗಳು ನಿಮಗೆ ಇವೆ, ಅದು ಕುಡಿಯುವ ಚಟ ಆಗಲಿ, ಸಿಗರೇಟು ಬೀಡಿ ಸೇದುವ ಚಟವಾಗಲಿ, ಅಥವಾ ಮೊಬೈಲ್ ನೆಟ್ವರ್ಕ್ ನೋಡುವ ಚಟವಾಗಿರಲಿ, ಇದನ್ನು ನೀವು ಬಿಟ್ಟು ಬಿಡಿರಿ. ಬದಲಾಗಿ ಅದೇ ಮೊಬೈಲನ್ನು ದೇವರ ವಾಕ್ಯ ಓದಲಿಕ್ಕೆ ಉಪಯೋಗಿಸ್ಕೊಳ್ಳಿರಿ, ಹಾಡುಗಳನ್ನು ಕೇಳಲಿಕ್ಕೆ ಉಪಯೋಗಿಸ್ಕೊಳ್ಳಿರಿ. ಈ ರೀತಿಯಾಗಿ ನಮ್ಮ ಚಟಗಳನ್ನು ಜಯಿಸುವಾಗ ನಮ್ಮನ್ನೇ ನಾವು ಜಯಿಸುತ್ತೇವೆ. ನಮ್ಮನ್ನು ಆವರಿಸಿರುವ ಎಲ್ಲ ಕೇಡುಗಳನ್ನು ನಾವು ಜಯಿಸುತ್ತೇವೆ, ಸ್ವತಂತ್ರರಾಗುತ್ತೇವೆ, ದೇವರ ಪ್ರೀತಿಯಲ್ಲಿ ಬೆಳೆಯುತ್ತೇವೆ. ಹೀಗೆ ಈ ತಪಸ್ಸು ಕಾಲದಲ್ಲಿ ನಮ್ಮನ್ನು ಆವರಿಸಿರುವ ದುಷ್ಟ ಚಟಗಳನ್ನು, ಪಾಪ ಪ್ರಲೋಭನೆಗಳನ್ನು, ಪಾಪಗಳ ಅವಕಾಶಗಳನ್ನು, ಸಂದರ್ಭಗಳನ್ನು ನಾವು ದೂರ ಮಾಡಲು ಪ್ರಭು ನಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಆತ್ಮೀಯರೇ, ಕೊನೆಯದಾಗಿ ನಮ್ಮ ಧರ್ಮಕ್ಷೇತ್ರದಲ್ಲಿ ಮಾಡಬಹುದಾದ ಕೆಲವೊಂದು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ ಬಯಸ್ತೇನೆ. ವಿಭೂತಿ ಬುಧವಾರ ಇಂದು, ಹಾಗೆಯೇ ಶುಭ ಶುಕ್ರವಾರ, ಇದು ಕಡ್ಡಾಯವಾಗಿ ಉಪವಾಸ ಮತ್ತು ಪ್ರಾರ್ಥನೆಯ ದಿನ. ಈ ದಿನ ಮಾಂಸ ನಿರೋಧನೆಯ ದಿನ. ಇದನ್ನು ನಾವು ಆಚರಿಸುವುದು. ಪ್ರತಿ ಭಾನುವಾರ ಪೂಜೆಗೆ ಹಾಜರಾಗುವುದು, ಸಾಧ್ಯವಾದರೆ ಪ್ರತಿದಿನವೂ ಪೂಜೆಯಲ್ಲಿ ಪಾಲ್ಗೊಳ್ಳುವುದು. ಕನಿಷ್ಠ 15 ನಿಮಿಷವಾದರೂ ಬೈಬಲ್ ಓದುವುದು, ಧ್ಯಾನ ಮಾಡುವುದು. ದೇವಾಲಯದಲ್ಲಿ ಪರಮಪ್ರಸಾದವಿರುವಲ್ಲಿ ಅಲ್ಲಿ ಭೇಟಿ ನೀಡಿ ಒಂದು 15 ನಿಮಿಷ ಯೇಸುವಿನ ಪಾಡುಗಳ ಬಗ್ಗೆ ಧ್ಯಾನಿಸಿ ಪ್ರಾರ್ಥಿಸುವುದು. ಸಾಧ್ಯವಾದಾಗಲೆಲ್ಲ ಶಿಲುಬೆ ಹಾದಿಯನ್ನು ಪ್ರಾರ್ಥಿಸುವುದು. ಪ್ರತಿ ಶುಕ್ರವಾರ ನಾವು ಶಾಕಾಹಾರಿ, ಮಾಂಸಾಹಾರಿ ಅಲ್ಲ, ಶಾಕಾಹಾರಿ ಊಟ ಮಾಡುವುದು. ನಾವು ಗಳಿಸಿದ ಸಂಪಾದನೆಯಲ್ಲಿ ಕನಿಷ್ಠ 10% ನಾವು ದಾನ ಧರ್ಮ ಮಾಡುವುದು. ನಾವು ಉಪವಾಸ, ಅಂಗ ನಿಗ್ರಹ ಅಥವಾ ತಪಸ್ಸು ಆಚರಣೆಗಳನ್ನೊಂದಿಗೆ ಏನನ್ನು ನಾವು ಉಳಿತಾಯ ಮಾಡುತ್ತೇವೆ, ಅದನ್ನು ನಮಗೆ ನೀಡಿರುವ ಗಲ್ಲ ಅಥವಾ ಕಾಣಿಕೆ ಡಬ್ಬಿಯೊಳಗೆ ಹಾಕಿ ಅದನ್ನು ಯೇಸುವಿನ ಪಾಡುಗಳ ಭಾನುವಾರದಂದು ತಂದು ಯೇಸುವಿಗೆ ದೇವಾಲಯದಲ್ಲಿ ಅರ್ಪಿಸುವುದು. ಇವೇ ಮೊದಲಾದ ಕೆಲವೊಂದು ಸೂಚನೆಗಳನ್ನು ನಾನು ನಿಮಗೆ ನೀಡ ಬಯಸ್ತೇನೆ. ಮತ್ತು ನಾವೆಲ್ಲರೂ ಈ ಧರ್ಮಕ್ಷೇತ್ರದಲ್ಲಿ ಸಹಯಾತ್ರಿಕರಾಗಿ ನಾವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುತ್ತಾ, ಯಾರೆಲ್ಲ ವಿಶ್ವಾಸದಲ್ಲಿ ಹಿಂದುಳಿದಿದ್ದಾರೆ, ಯಾರೆಲ್ಲ ಪೂಜೆಗೆ ಬರುತ್ತಾ ಇಲ್ಲ, ಅವರನ್ನು ಜ್ಞಾಪಿಸಿಕೊಂಡು, ಯಾರೆಲ್ಲ ಪಾಪದ ಅಭ್ಯಾಸಗಳಿಗೆ ಬಲಿಯಾಗಿದ್ದಾರೆ, ಕುಡಿಯುವುದಾಗಲಿ ಬೇರೆ ಕೆಟ್ಟ ಚಟಗಳಲ್ಲಾಗಲಿ, ಅವರನ್ನು ದೇವರ ಮುಂದೆ ಪ್ರಾರ್ಥನೆಯಲ್ಲಿ ತರುತ್ತಾ ಅವರಿಗಾಗಿ ಪ್ರಾರ್ಥಿಸುತ್ತಾ ಈ ತಪಸ್ಸು ಕಾಲವನ್ನು ಫಲಭರಿತವಾಗಿ ಆಚರಿಸೋಣ ಎಂದು ನಾನು ನಿಮಗೆ ಕರೆ ನೀಡುತ್ತೇನೆ. ನೀವು ಎಲ್ಲರೂ ಕಷ್ಟದಲ್ಲಿ ಇದ್ದೀರಿ, ಬೇರೆ ಬೇರೆ ಕಷ್ಟಗಳು ಆವರಿಸಿವೆ ನಮ್ಮ ಜೀವನದಲ್ಲಿ. ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ, ಧರ್ಮಕ್ಷೇತ್ರಕ್ಕಾಗಿ ಹಾಗೂ ನನಗಾಗಿಯೂ ನೀವು ಪ್ರಾರ್ಥಿಸಿರಿ ಎಂದು ನಾನು ನಿಮಗೆ ಕರೆ ಕೊಡುತ್ತಿದ್ದೇನೆ. ಪೋಪ್ ಗುರುಗಳು, ಅವರಿಗೆ ಆರಾಮ ಇಲ್ಲ, ತುಂಬ ದಿನದಿಂದ ಅವರು ಬಳಲುತ್ತಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಎಂದು ನಾವು ಪ್ರಾರ್ಥಿಸೋಣ. ಈ ದಿನಗಳಲ್ಲಿ ನಮ್ಮ ಮಕ್ಕಳು ಪರೀಕ್ಷೆಗೆ ತಯಾರಾಗುತ್ತಿದ್ದಾರೆ, ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರ ಜೀವನದ ನಿರ್ದಿಷ್ಟ ಒಂದು ಹಂತವಿದು. ವಿಶೇಷವಾಗಿ 10ನೇ ಮತ್ತು PUC ತರಗತಿಯವರು ಅವರು ಚೆನ್ನಾಗಿ ಪರೀಕ್ಷೆ ಬರೆದು ಪಾಸಾಗುವಂತೆ ನಾವು ಅವರಿಗಾಗಿ ಪ್ರಾರ್ಥಿಸೋಣ. ಇವೆಲ್ಲವನ್ನು ನಿಮ್ಮ ಮುಂದಿಡುತ್ತಾ ನಿಮಗೆಲ್ಲರಿಗೂ ಫಲಭರಿತವಾದ ತಪಸ್ಸು ಕಾಲವನ್ನು ಬಯಸುತ್ತಾ ನನ್ನ ಈ ಸಂದೇಶವನ್ನು ಕೊನೆಗೊಳಿಸ್ತೇನೆ. ಜೈ ಕ್ರಿಸ್.